ಶುಭೋದಯ, ಬೆಳಗಿನ ವಂದನೆಗಳು. ನಿಮ್ಮ ಪ್ರೀತಿಯ ಪುಟ್ರಾಶ್ ಮಾಡುವ ವಂದನೆಗಳು. ನಿಮ್ಮ ಪ್ರೀತಿಯ ಯೂಟ್ಯೂಬ್ ಚಾನಲ್ ಕನ್ನಡ ರಾಜ್ ಅಟ್ ಕನ್ನಡನಲ್ಲಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನದ ವಿಷಯ ನನ್ನ ಪಯಣ. ಅಬ್ದುಲ್ ಕಲಾಂರವರ ನನ್ನ ಪಯಣ ಆಯ್ದ ಭಾಗಗಳಿಂದ ಕೆಲ ಒಂದು ಪ್ರಸ್ತಾವನೆಗಳನ್ನು ನಾನು ಇಲ್ಲಿ ವ್ಯಕ್ತಪಡಿಸುತ್ತೇನೆ. ಪ್ರಸ್ತಾವನೆಗಳು ತುಂಬ ಎಳೆಯಾಗಿ ಬಿಚ್ಚಿಡುವಂತಹ ಅಬ್ದುಲ್ ಕಲಾಂರವರ ಬಾಲ್ಯ, ಅವರ ಸಾಧನೆಗಳ ಬಗೆಗಿನ ವಿವರವಾದಂತಹ ಹೇಳಿಕೆಗಳನ್ನು ನಾನು ಇಲ್ಲಿ ವ್ಯಕ್ತಪಡಿಸುತ್ತೇನೆ. ಪ್ರಸ್ತಾವನೆ: ಎಳವೆಯಿಂದ ಇಲ್ಲಿಯ ತನಕ ತನ್ನ ಜೀವನದ ಕೆಲವು ವಿಶಿಷ್ಟ ಅನುಭವಗಳನ್ನು 80 ವರ್ಷ ದಾಟಿದಂಥ ಈ ಘಟ್ಟದಲ್ಲಿ ನಾನು ನನ್ನ ಪಯಣ ಎಂಬಂಥ ಈ ಕೃತಿಯಲ್ಲಿ ವಿವರಿಸುತ್ತಿದ್ದೇನೆ. ಜೀವನದ ವಿವಿಧ ಕಾಲಘಟ್ಟಗಳಲ್ಲಿ ಕನಸು ಕಾಣುತ್ತಿರಬೇಕು ಹಾಗೂ ಅವುಗಳನ್ನು ಸಾಕಾರಗೊಳಿಸಲು ಕಷ್ಟಪಟ್ಟು ಕೆಲಸ ಮಾಡುತ್ತಿರಬೇಕು. ಇದೇ ನಾನು ನನ್ನ ಜೀವನದ ಎಲ್ಲ ಹಂತಗಳಲ್ಲಿಯೂ ಎಲ್ಲ ಅನುಭವಗಳಿಂದಲೂ ಕಲಿತ ಪಾಠ. ಹೀಗಾಗಿಯೇ ಯಶಸ್ಸು ನಿಶ್ಚಿತ. ತಾನು ಭೇಟಿಯಾಗುವ ಎಲ್ಲರಿಗೂ ನಾನು ಹೇಳುತ್ತಿರುತ್ತೇನೆ, ಕನಸುಗಳೆಂದರೆ ನಿದ್ರೆಯಲ್ಲಿ ಕಾಣುವುದಲ್ಲ, ನಿಮ್ಮನ್ನು ನಿದ್ರೆ ಮಾಡಲು ಬಿಡದಿರುವುದೇ ಇರುವಂತಹವುಗಳು, ಅವುಗಳೇ ಕನಸುಗಳು ಎಂದು ಅಬ್ದುಲ್ ಕಲಾಂರವರು ವ್ಯಾಖ್ಯಾನಿಸುತ್ತಾರೆ. ಈ ಪುಸ್ತಕ ಬರೆಯುವ ಆಲೋಚನೆ ನನಗೆ ಒಂದು ದಿನ ತೋಟದಲ್ಲಿ ನಡೆಯುತ್ತಿರುವಾಗ ಬಂತು. ಅಂದು ನಾನು ಮತ್ತಿ ಮರದ ಕೆಳಗೆ ನಿಂತಿದ್ದೆ. ಅದು 100 ವರ್ಷಕ್ಕಿಂತಲೂ ಹಿಂದಿನ ಮರ. ಅದರಲ್ಲಿ ಹಕ್ಕಿಗಳು ಹೊಸ ಗೂಡನ್ನೇನಾದರೂ ಕಟ್ಟಿವೆಯೇ ಅಥವಾ ಹೊಸ ಜೇನಿನ ಕುಟುಂಬ ಬಂದು ಸೇರಿದೆಯೇ ಎಂದು ನೋಡುತ್ತಿದ್ದೆ. ದೆಹಲಿ ನಗರದಲ್ಲಿ ಈ ಮರವನ್ನು ಹೀಗೆ ನೋಡುತ್ತಿರುವಾಗ ನನಗೆ ಯಾಕೋ ನನ್ನ ತಂದೆಯ ನೆನಪು ಕಾಡಿತು. ಅವರು ಬೆಳಗ್ಗೆ ಬಲು ಬೇಗನೆ ಏಳುವವರೇ. ಬೆಳಗ್ಗೆ ಎದ್ದು ತಮ್ಮ ಮೊದಲ ಜಾವವನ್ನು ಪ್ರಕೃತಿಯೊಡನೆ ಕಳೆಯುವವರು. ನಮ್ಮ ತೋಟದ ತೆಂಗಿನ ಮರಗಳ ಯೋಗಕ್ಷೇಮ ವಿಚಾರಿಸುತ್ತಾ ನಾವು ನೆಲೆಸಿದ್ದಂತಹ ರಾಮೇಶ್ವರಂ ರಸ್ತೆಗಳಲ್ಲಿ ನಡೆಯುತ್ತಾ ಕಳೆಯುವವರು. ಆಗ ನನಗೆ ನನ್ನ ಬಾಲ್ಯದ ನೆನಪಾಯಿತು. ಬಾಲ್ಯದ ನನ್ನ ಸಂತೋಷಗಳು ನಾನು ದೊಡ್ಡವರ ಕೈ ಹಿಡಿದು ನಡೆದದ್ದು, ನನ್ನ ಊರಿನ ಜನರೊಂದಿಗೆ ಕಳೆದದ್ದು ಇವೆಲ್ಲ ನೆನಪಾಗಿ ನನ್ನ ಮುಖದಲ್ಲಿ ಮುಗುಳ್ನಗೆಯಾಡಿತು. ನನ್ನ ಜೀವನವು ಸಾಗಿದಂತಹ ದಾರಿಯ ಮುಖದಲ್ಲಿ ದಾರಿಯ ನೆನಪಾಯಿತು. ನಾನು ಹಿಡಿದಂತಹ ಮಾಮೂಲಿಯಲ್ಲದಂತಹ ದಾರಿಗಳು, ನಾನು ನೋಡಿದಂತಹ ವಿಷಯಗಳು, ನಾನು ಭಾಗಿಯಾಗಿದ್ದಂತಹ ಸಂದರ್ಭ ಸನ್ನಿವೇಶಗಳು ನೆನಪಾದವು. ಈಗ ನನ್ನ ನೆನಪುಗಳು ನನ್ನೊಳಗೆ ಉಳಿದುಕೊಳ್ಳಬೇಕಾಗಿದೆ ಅಥವಾ ದಿನದಿನಕ್ಕೂ ಹೆಚ್ಚಿಸುತ್ತಿರುವಂತಹ ಒಂದು ವಿಶಾಲವಾದಂತಹ ಆಲದ ಮರವು ನನ್ನ ಸಾವಿರಾರು ಬಿಳಲುಗಳ ಬೇರುಗಳೆಂಬಂತಹ ಮೊಮ್ಮಕ್ಕಳ ಮೂಲಕ ಹರಡಿಕೊಳ್ಳುತ್ತಿರುವಂತೆ ಬೆಳೆಯುತ್ತಿರುವುದು ನನ್ನ ಓದುಗರು ಹಾಗೂ ನನ್ನ ಕುಟುಂಬದ ಸದಸ್ಯರೊಡನೆ ಹಂಚಿಕೊಳ್ಳಬೇಕೇ ಎಂಬಂಥ ಜಿಜ್ಞಾಸೆ ನನಗುಂಟಾಯಿತು. ನಾನು ಈಗಾಗಲೇ ಕೆಲವು ಪುಸ್ತಕಗಳನ್ನು ಬರೆದಿದ್ದೇನೆ. ಅವುಗಳಲ್ಲಿ ನನ್ನ ಬಾಲ್ಯದ ಅನುಭವಗಳನ್ನು ಹೇಳಿಕೊಂಡಿದ್ದೇನೆ. ನನ್ನ ಜೀವನದ ಕುರಿತು ನಾನು ಮೊದಲು ಪುಸ್ತಕ ಬರೆದಾಗ ಅದರಲ್ಲಿ ಯಾರಿಗಾದರೂ ಯಾಕೆ ಆಸಕ್ತಿ ಉಂಟಾಗಬೇಕು ಎಂಬಂಥ ಸಂದೇಶ ಅಚ್ಚರಿ ನನಗಿತ್ತು. ನನ್ನ ಪಯಣದಲ್ಲಿ ಈವರೆಗಿನ ನಾನು ಹೇಳಿರುವಂಥ ನನ್ನ ಜೀವನದ ಕೆಲವು ವಿಷಯಗಳನ್ನು ಹೇಳಿದ್ದೇನೆ. ನನ್ನ ತಂದೆ ಹಾಗೂ ತಾಯಿ ನನ್ನಲ್ಲಿ ಪಡಿಮಾಡಿಸಿದಂತಹ ಜೀವನದ ಮೌಲ್ಯಗಳನ್ನು ಹಾಗೂ ನೀತಿಗಳನ್ನು ನಾನು ಈಗ 82ರ ವಯಸ್ಸಿನಲ್ಲೂ ಬಲು ಬೆಲೆ ಬಾಳುವಂತಹದ್ದೇ ತಿಳಿದುಕೊಂಡಿದ್ದೇನೆ. ಆದ್ದರಿಂದ ಆ ಕಾಲದಂತಹ ವಿಚಾರಗಳನ್ನು ಇಲ್ಲಿ ನಮೂದಿಸಿದ್ದೇನೆ. ಅವರು ನನ್ನಲ್ಲಿ ತುಂಬಿದಂತಹ ಗುಣಗಳು, ಅವರು ಕಷ್ಟಗಳನ್ನು ಎದುರಿಸಿದಾಗಲೆಲ್ಲವೂ ಅವುಗಳಿಗೆ ಪ್ರತಿಸ್ಪಂದಿಸುತ್ತಿದ್ದಂತಹ ರೀತಿಯನ್ನು ನೋಡಿ ನಾನು ಕಲಿತಂತಹ ವಿಚಾರಗಳು ನನ್ನ ಜೀವನವನ್ನು ಹೆಚ್ಚು ಉತ್ತಮವಾಗಿ ನಡೆಸುವುದಕ್ಕಾಗಿ ಸಹಾಯ ಮಾಡಿವೆ. ನನ್ನ ಪೋಷಕರು ನನ್ನ ಒಳಗೆ ಇನ್ನೂ ಜೀವಂತವಾಗಿ ನೆಲೆಸಿದ್ದಾರೆ. ನಾನು ನನ್ನ ಜೀವನದಲ್ಲಿ ಕೆಲವು ಕಷ್ಟಗಳನ್ನು ಎದುರಿಸಿದ್ದಾದರೆಲ್ಲ ನನ್ನ ತಂದೆಯವರು ಅವರ ಕಷ್ಟ ಕಾಲಗಳಲ್ಲಿ ಆಡುತ್ತಿದ್ದಂತಹ ಮಾತುಗಳಲ್ಲೆಲ್ಲ ನನ್ನ ಕಿವಿಯಲ್ಲಿ ರಿಂಗಣಿಸುತ್ತಿದ್ದವು. ಜನರ ಮನಸ್ಸು ಅರ್ಥ ಮಾಡಿಕೊಳ್ಳಬೇಕೆಂಬುದು ಅವರು ಹೇಳುತ್ತಿದ್ದರು. ಹಿತವಚನ ನೆನಪಾಗುತ್ತಿತ್ತು. ನನ್ನ ತಾಯಿ ಕೋಮಲವಾದಂಥ ಕೈಗಳ ಹಿಡಿತದಲ್ಲಿ ಅವರ ಮಕ್ಕಳನ್ನು ಅವರು ಬೆಳೆಸಿ ಬಗೆಯಲ್ಲಿ ಪ್ರೀತಿ ಹಾಗೂ ಅನುಕಂಪವು ತುಂಬಿದಂಥ ಒಂದು ಇಡೀ ಜಗತ್ತು ಇರುವುದು ಕಂಡಿದ್ದೇನೆ. ನನ್ನ ಅಕ್ಕ ಜೋಹ್ರಾಳ ಕೊಡುಗೆಗಳನ್ನು, ಅವಳ ಔದಾರ್ಯಗಳನ್ನು ಹಾಗೂ ನನ್ನ ಮೊದಲ ಗುರು ಹಾಗೂ ಮಾರ್ಗದರ್ಶಿ ಅಹಮದ್ ಜಲಾಲುದ್ದೀನ್ ಮತ್ತು ಮುಕ್ತ ಮನಸ್ಸುಗಳನ್ನು ದಾಖಲಿಸಬೇಕು ಎಂದು ನನಗೆ ಎನಿಸಿತು. ನಾನು ವಿದ್ಯೆ ಕಲಿಯಬೇಕೆಂಬಂತಹ ಬಯಕೆಯ ಬೀಜಗಳನ್ನು ನನ್ನಲ್ಲಿ ಬಿತ್ತಿದ್ದವರೇ ಈ ಜಲಾಲುದ್ದೀನ್. ಭಾರತೀಯ ವಾಯುಸೇನೆ ಸೇರುವಂತಹ ಯತ್ನದಲ್ಲಿ ವೈಫಲ್ಯವೂ
ಇತರ ಸೋಲು ಸಂಕಟಗಳು ಜೀವನದಲ್ಲಿ ಕಷ್ಟಗಳ ಅಗತ್ಯ ಎಷ್ಟಿದೆ ಎಂಬುದನ್ನು ನನಗೆ ಕಲಿಸಿಕೊಟ್ಟವು. ನಿಜ, ಈಗ ಅವುಗಳ ದಾಟಲಾರದ ದಾಟಲಾರದ ಕಷ್ಟಗಳು ಎಂದು ಅನಿಸಿದ್ದುಂಟು. ಆದರೆ ಹೃದಯದೊಳಗೆ ದೃಢ ನಿರ್ಧಾರವಿದ್ದರೆ ಬಗೆಹರಿಸಲಾಗದಂಥ ಕಷ್ಟಗಳು ಯಾವುವೂ ಇಲ್ಲವೆಂಬುದು ನಾನು ಈ ಕಷ್ಟಗಳಿಂದ ಕಲಿತೆ. ಈಚೆಗೆ ನಾನು ನನ್ನ ಸ್ನೇಹಿತ ಪ್ರೊಫೆಸರ್ ಅರುಣ್ ತಿವಾರಿ ಜೊತೆ ಮಾತನಾಡುತ್ತಿದ್ದಾಗ ಅವರು ಹೀಗೆ ಹೇಳಿದರು. ಕಲಾಂ ಸಾಹೇಬ್, ನಿಮ್ಮ ಈವರೆಗಿನ ಜೀವನವನ್ನು ಒಂದು ವಾಕ್ಯದಲ್ಲಿ ಸಂಕ್ಷಿಪ್ತವಾಗಿ ಹೇಳಬಲ್ಲಿರಾ? ಒಂದು ಕ್ಷಣ ಆಲೋಚನೆ ಮಾಡಿ ಕೊನೆಗೆ ಹೀಗೆ ಹೇಳಿದೆ, ಅರುಣ್, ನನ್ನ ಜೀವನವನ್ನು ಈ ಕೆಳಗಿನ ಶಬ್ದಗಳಿಂದಲೂ ಪದಪುಂಜಗಳಿಂದಲೂ ಹೇಳಬಹುದು. ಮಗುವಿಗೆ ಧಾರೆ ಎರೆದ ಪ್ರೀತಿ, ಹೋರಾಟ ಮತ್ತು ಹೋರಾಟದ ಕಹಿ ತುಂಬಿದಂತಹ ಕಣ್ಣೀರು, ಆಮೇಲೆ ಸಿಹಿಯಾದಂತಹ ಕಣ್ಣೀರು, ಆಮೇಲೆ ಸುಂದರವೂ ಫಲಪ್ರಭವೂ ಆದಂತಹ ಹುಣ್ಣಿಮೆಯ ಚಂದ್ರನ ಉದಯದಂತಹ ಸುಂದರವಾದ ಜೀವನ. ನನ್ನ ಈ ಎಲ್ಲ ಇತಿವೃತ್ತಗಳು ನಮ್ಮನ್ನು ಸದಾ ಎಚ್ಚರದಲ್ಲಿ ಇರುವಂತಹ ಕನಸುಗಳು ಸಾಧಿಸಬಲ್ಲವು ನಿಟ್ಟಿನಲ್ಲಿ ಕಷ್ಟಗಳು ಕೆಲಸ ಮಾಡುತ್ತಿದ್ದ ನನ್ನ ಓದುಗರಿಗೆ ಪ್ರಚೋದನೆ ನೀಡಲಿ ಎಂದು ಆಶಿಸುತ್ತೇನೆ. ಇದು APJ ಅಬ್ದುಲ್ ಕಲಾಂ ರವರ ಹಿತ ನುಡಿಗಳು. ಇದು ನನ್ನ ಪಯಣದಲ್ಲಿ ನಂತರ ನನ್ನ ತಂದೆಯ ಮುಂಜಾನೆಯ ನಡೆಗೆ ನನ್ನ ತಂದೆಯ ಮುಂಜಾನೆಯ ನಡಿಗೆಯಲ್ಲಿ APJ ಅಬ್ದುಲ್ ಕಲಾಂ ಅವರ ತಂದೆಯ ಬಗೆಗಿನ ವಿವರವಾದಂತಹ ಹೇಳಿಕೆಗಳನ್ನು ಹೇಳಿದ್ದಾರೆ. ನನಗೆ ನೆನಪಿರುವ ಹಾಗೆ ದಿನದಿಂದಲೂ ನಾನು ನೋಡುತ್ತಿದ್ದುದು ನನ್ನ ತಂದೆಯ ಬಗ್ಗೆ 4 ಗಂಟೆಗಳಿಗೆ ಹೇಳ್ತಿದ್ದುದನ್ನು ಮನೆಯಲ್ಲಿ ಮೊದಲು ಹೇಳ್ತಿದ್ದುದು ಅವರೇ. ಚುಮು ಚಳಿಯ ಬೆಳಕು ಕತ್ತಲೆಗಳು ಕಣ್ಣ ಮುಚ್ಚಾಲೆ ಆಟ ಆಡುತ್ತಿರುವಾಗ ಅವರು ತಮ್ಮ ಪ್ರಾರ್ಥನೆಗಳನ್ನು ಹೇಳಿ ನಂತರ ತೆಂಗಿನ ತೋಟದತ್ತ ನಡೆದು ಹೋಗುತ್ತಿದ್ದರು. ಅದೊಂದು ಉದ್ದನೆಯ ನಡಿಗೆ. ನಮ್ಮ ಊರು ತಮಿಳುನಾಡಿನ ಒಂದು ಸಣ್ಣ ದೇವಾಲಯದ ಪಟ್ಟಣವಾದಂಥ ರಾಮೇಶ್ವರಂ ಎಂಬಂತಹ ದ್ವೀಪ. ಇದು ಭಾರತದ ಪೂರ್ವ ಕರಾವಳಿಯಲ್ಲಿ ಇರುವುದರಿಂದ ಅಲ್ಲಿ ಬೇಗನೆ ಸೂರ್ಯೋದಯವಾಗುವುದು. ಅಲ್ಲಿನ ನಮ್ಮ ಜೀವನವು ಉದಯಿಸುವ ಹಾಗೂ ಮುಳುಗುವ ಸೂರ್ಯನ ಹಾಗೂ ಸಮುದ್ರದ ಅಲೆಗಳ ಏರಿಳಿತಗಳ ತಾಳಕ್ಕೆ ಅನುಸಾರವಾಗಿ ಜರುಗುವುದು. ಅಂದರೆ APJ ಅಬ್ದುಲ್ ಕಲಾಂ ಅವರು ಇರುವಂತಹದ್ದು ಶ್ರೀ ರಾಮೇಶ್ವರಂ, ಅದು ಸಮುದ್ರ ತೀರ ಆಗಿರುತ್ತದೆ. ಅಲ್ಲಿ ಬೇಗನೆ ಸೂರ್ಯ ಹುಡ್ತಾನೆ, ಬೇಗ ಸೂರ್ಯ ಮುಳುಗೋದ್ರಿಂದ ಆ ಎಲ್ಲ ವಾತಾವರಣದ ಏರುಪೇರುಗಳನ್ನು ಈ APJ ಅಬ್ದುಲ್ ಕಲಾಂ ತುಂಬ ಸೂಕ್ಷ್ಮವಾಗಿ ಗಮನಿಸಿರ್ತಾರೆ. ತಮ್ಮ ಜೀವನದಲ್ಲಿ ಸಮುದ್ರದ ಬೋರ್ಗರೆತದ ಸದ್ದು ಹಾಸುಹೊಕ್ಕಾಗಿ ಮುಂಗಾರು ಮಳೆಯ ತುಮಲದ ದಿನಗಳಲ್ಲಿ ವೇಗದ ಮಾರುತಗಳು, ಅಲೆಗಳ ಅಬ್ಬರವು ಇವೆಲ್ಲವೂ ಅವರನ್ನು ನೆನಪಿಸುತ್ತವೆ. ಸಾಮಾನ್ಯ ವಿಚಾರ, ತಮ್ಮ ಪೂರ್ವಜರು ಕಟ್ಟಿದಂತಹ ಮನೆಗಳಲ್ಲಿ ಅದನ್ನು 19ನೇ ಶತಮಾನದ ಕಟ್ಟಿದರಂತೆ ಇಟ್ಟಿಗೆಯನ್ನು ಸುಣ್ಣದ ಗಾರೆಗಳನ್ನು ಬಳಸಿ ಕಟ್ಟಿದಂಥ ಮನೆ ಅದು. ಆ ಮನೆ ತುಂಬ ದೊಡ್ಡದಲ್ಲ, ಆದರೆ ಚಿಕ್ಕದೂ ಅಲ್ಲ, ಸರಿಸುಮಾರಾಗಿ ದೊಡ್ಡದೇ ಅನ್ನಬಹುದಾದರೂ ಅದು ವಿಶಾಲ ವೈಭೋಗಗಳ ಮನೆ ಅಲ್ಲ. ಆದರೆ ಅಲ್ಲಿ ಪ್ರೀತಿ ತುಂಬಿಕೊಂಡಿತ್ತು. ನನ್ನ ತಂದೆಯವರಿಗೆ ದೋಣಿ ಸಾರಿಗೆ ವ್ಯವಹಾರ ಇತ್ತು. ಜೊತೆಗೆ ನಮ್ಮ ಮನೆಯಿಂದ 4 ಮೈಲು ದೂರದಲ್ಲಿ ನಮಗೊಂದು ಚಿಕ್ಕ ತೆಂಗಿನ ತೋಟವೂ ಇತ್ತು. ನನ್ನ ತಂದೆಯವರು ಬೆಳಗ್ಗೆ ಎದ್ದು ಹೋಗುತ್ತಿದ್ದರು. ಅಲ್ಲಿಗೆ ಹೋಗಿ ಅವರು ಹೋಗುತ್ತಿದ್ದ ದಾರಿ ದಿನಾಲೂ ಒಂದೇ. ಅದರಲ್ಲಿ ಬದಲಾವಣೆಯಾಗುತ್ತಿರಲಿದ್ದುದು ಬಲು ಅಪರೂಪ. ಅವರು ಮನೆಯಿಂದ ಕಾಲಿಡುತ್ತಿದ್ದದ್ದು ಮಸೀದಿಯ ರಸ್ತೆಗೆ. ಅಂದು ಮುಸ್ಲಿಮರೇ ಹೆಚ್ಚು ಮಂದಿ ಇರುವಂಥ ಸಣ್ಣ ಬೀದಿ ಇದು. ರಾಮೇಶ್ವರಂ ಶಿವ ದೇವಸ್ಥಾನದ ಸನಿಹದಲ್ಲಿಯೇ ಇದೆ. ಈ ಶಿವ ದೇವಸ್ಥಾನದಿಂದಾಗಿ ನಮ್ಮ ದ್ವೀಪವು ಅನೇಕ ಶತಮಾನಗಳಿಂದ ಹೆಸರುವಾಸಿಯಾಗಿದೆ. ನಮ್ಮ ತಂದೆ ರಾಮೇಶ್ವರಂ ಸುಪೂರವಾದಂತಹ ಗಲ್ಲಿಗಳಲ್ಲಿ ನಡೆದು ಹೆಚ್ಚು ಅಗಲವಾದ ರಸ್ತೆಗಳನ್ನು ಸೇರಿ ತೆಂಗಿನ ತೋಟಕ್ಕೆ ಹೋಗುತ್ತಿದ್ದರು. ನಮ್ಮ ತೋಟದಲ್ಲಿ ಹೋಗುವ ದಾರಿಯಲ್ಲಿ ಇತರ ಅನೇಕ ಜನರ ತೆಂಗಿನ ತೋಟಗಳು ಇದ್ದವು. ದಿನದ ಬೆಳಗ್ಗೆ ಕೆಲಸ ಕಾರ್ಯಗಳೆಲ್ಲ ಪ್ರಾರಂಭವಾಗುವ ಮೊದಲು ನನ್ನ ತಂದೆಯವರು ನಿರ್ಜನವೂ ಶಾಂತವೂ ಆದಂತಹ ಓರೆಕೋರೆಯ ರಸ್ತೆಗಳಲ್ಲಿ ಆ ಚುಮುಚುಮು ಬೆಳಕಿನಲ್ಲಿ ನಡೆದು ಹೋಗುವುದನ್ನು ನಾನು ಕಲ್ಪಿಸಿಕೊಳ್ಳಬಲ್ಲೆ. ನಮ್ಮದು ದೊಡ್ಡ ಕುಟುಂಬ. ನಮ್ಮ ಎಲ್ಲರ ಯೋಗಕ್ಷೇಮಗಳನ್ನು ನೋಡಿಕೊಳ್ಳಬೇಕಾದಂತಹ ದೊಡ್ಡ ಹೊಣೆಗಾರಿಕೆ ಅವರ ಮೇಲೆ ಇತ್ತು. ಇನ್ನು ಪೂರೈಸುವುದು ಸುಲಭ ಸಾಧ್ಯವಾಗಿರಲಿಲ್ಲ. ಆದರೂ ದಾರಿಯಲ್ಲಿ ನಡೆಯುತ್ತಾ ತನ್ನ ತಂದೆ ಸಮುದ್ರ ಬೋರ್ಗರೆತದ ನಿರಂತರದ ನಾದವನ್ನು ಆಗಲೇ ತಮ್ಮೊಂದಿಗೆ ಸೂರ್ಯೋದಯದಿಂದ ಪ್ರೇರೇಪಣೆಗೊಂಡು ಗೂಡು ಬಿಟ್ಟ ಹಾರಿ ಕಲಕಲ ನಿಲಹದ ಮಾತಾಡುತ್ತಾ ಸುತ್ತಮುತ್ತಲ ಹಾಡುತ್ತಿರುವಂಥ ಡೊಂಬ ಕಾಗೆಗಳ ಹಾಗೂ ಇತರ ಹಕ್ಕಿಗಳ ಕೂಗುಗಳನ್ನು ಕೇಳುತ್ತಿದ್ದುದನ್ನು ನನ್ನ ಮನಸ್ಸು ಚಿತ್ರಿಸಿಕೊಳ್ಳುತ್ತದೆ. ಅವರು ಈ ಗಳಿಗೆಗಳಲ್ಲಿ ನಡೆಯುತ್ತಲೇ ತಮ್ಮ ಪ್ರಾರ್ಥನೆಗಳನ್ನು ಹೇಳುತ್ತಿದ್ದಿರಬಹುದು ಅಥವಾ ನಮ್ಮ ಕುಟುಂಬದ ಯೋಗಕ್ಷೇಮಾಭಿವೃದ್ಧಿಯ ಬಗ್ಗೆ ಚಿಂತಿಸುತ್ತಿದ್ದಿರಬಹುದು. ನಡಿಗೆಯ ಕಾಲದಲ್ಲಿ ಅವರ ವಯಸ್ಸಿನಲ್ಲಿ ಏನೆಲ್ಲ ನಡೆಯುತ್ತಿತ್ತು ಎಂಬುದು ನಾನು ಅವರನ್ನು ಕೇಳಲಿಲ್ಲ. ಈ ರೀತಿ ಎಲ್ಲ ತಮ್ಮ
ಎಲ್ಲ ತಮ್ಮ ತಂದೆ ತಾಯಿಯ ಬಗ್ಗೆ ಆಲೋಚನೆ ಮಾಡುವ ಹೆಸರಲ್ಲಿ ಮಕ್ಕಳಿಗೆ ಎಲ್ಲಿ ಸಮಯವಿರುತ್ತದೆ. ಮುಂಜಾವದ ಈ ನಡಿಗೆ ನನ್ನ ತಂದೆಯವರ ವೃತ್ತಿಯನ್ನು ರೂಪಿಸುವುದರಲ್ಲಿ ಒಂದು ಪಾತ್ರವನ್ನು ವಹಿಸಿತ್ತು ಎಂಬುದರಲ್ಲಿಯೂ ನನಗೆ ಸಂದೇಹವಿಲ್ಲ. ಅವರು ಶಾಂತ ಸ್ವಭಾವದಲ್ಲಿ ಈ ಪ್ರಕೃತಿಯೊಂದಿಗಿನ ಸ್ಪಂದನ ಕೊಡುಗೆಯು ಇದರಲೇಬೇಕು. ನನ್ನ ತಂದೆಯವರಿಗೆ ಅಂತಹ ಹೇಳಿಕೊಳ್ಳಲಾಗದಂಥ ಶಾಲಾ ಶಿಕ್ಷಣ ಇರಲಿಲ್ಲ. ಅವರು ತಮ್ಮ ಬದುಕಿನಲ್ಲಿ ಹೆಚ್ಚು ಆಸ್ತಿ ಪಾಸ್ತಿ ಗಳಿಸಿದ್ದವರೂ ಅಲ್ಲ. ಆದರೆ ನನಗೆ ತಿಳುವಳಿಕೆಯಲ್ಲ, ನನ್ನ ತಂದೆ ತುಂಬ ಬುದ್ಧಿವಂತರೂ ನಿಜವಾದ ಉದಾರಿಯೂ ಆಗಿ ನನಗೆ ಕಂಡರು. ನಮ್ಮ ಆಸುಪಾಸಿನಲ್ಲೆಲ್ಲ ಮಸೀದಿಯೇ ಕೇಂದ್ರ ಸ್ಥಾನವಾಗಿದ್ದುದು. ಅಲ್ಲಿ ಜನರು ಯಾರೇ ಆಗಲಿ ನಮ್ಮ ಅಗತ್ಯದ ಕಾಲದಲ್ಲಿ ತನ್ನ ತಂದೆಯವರ ಬಳಿ ಸಹಾಯ ಕೇಳಿಕೊಂಡು ಬರುತ್ತಿದ್ದರು. ಅವರೊಬ್ಬ ದೈವಿ ಶಕ್ತಿಯುಳ್ಳಂಥ ಮನುಷ್ಯನೆಂದೇ ಅವರೆಲ್ಲರೂ ತಿಳಿದಿದ್ದುದು. ನಾನು ಪ್ರಾರ್ಥನೆ ಮಾಡಲು ತಂದೆಯವರ ಜೊತೆ ಮಸೀದಿಗೆ ಹೋಗುತ್ತಿದ್ದೆ. ಯಾವ ಪ್ರಾರ್ಥನೆಯೂ ತಪ್ಪಿ ಹೋಗದಂತೆ ಅವರು ನೋಡಿಕೊಳ್ಳುತ್ತಿದ್ದರು. ನಮ್ಮ ಈ ಕರ್ತವ್ಯಗಳನ್ನು ಅಲಕ್ಷಿಸುವ ಅಥವಾ ಮರೆಯುವ ವಿಚಾರ ನಮ್ಮಲ್ಲಿ ಎಂದೂ ಉಂಟಾಗಲಿಲ್ಲ. ನಾವು ಪ್ರಾರ್ಥನೆ ಮುಗಿಸಿ ಮಸೀದಿಯಿಂದ ರಸ್ತೆಗೆ ಇಳಿಯುತ್ತಿದ್ದಂತೆಯೇ ಅಲ್ಲಿನ ಜನ ಗುಂಪು ಕಾದಿರುತ್ತಿತ್ತು. ಅವರೆಲ್ಲ ನನ್ನ ತಂದೆಯವರ ಬಳಿ ತಮ್ಮ ಸಮಸ್ಯೆಯನ್ನು ಹೇಳಿಕೊಂಡು ಪರಿಹಾರವೇನೆಂದು ತಿಳಿಯಲು ಬಂದಿರುತ್ತಿದ್ದರು. ಈ ಜನಗಳೆಲ್ಲ ನಮ್ಮ ತಂದೆಯವರಲ್ಲಿ ಏನನ್ನು ಕಂಡರು, ಅವರ ಧರ್ಮ, ಗುರು ಆಗಿರಲಿಲ್ಲ, ಯಾವ ಬಗೆಯ ಗುರುವೂ ಆಗಿರಲಿಲ್ಲ. ತಮ್ಮ ಮನಸಾಕ್ಷಿಗೆ ಅನುಸಾರವಾಗಿ ತಾವು ಪಾಲಿಸುವಂಥ ಧರ್ಮ ನೀತಿ ನಿಯಮಗಳನ್ನು ಚಾಚು ಚಪ್ಪದೆ ಪಾಲಿಸುತ್ತಾ ಬದುಕುತ್ತಿದ್ದಂಥ ಒಬ್ಬ ಸಾಮಾನ್ಯ ಮನುಷ್ಯ ಅವರಾಗಿದ್ದರು. ಅವರು ಈ ಜನರಿಗೆ ಏನು ಕೊಡುತ್ತಿದ್ದರು. ನನಗೆ ಈಗ ಅನಿಸುತ್ತದೆ ನನ್ನ ತಂದೆ ಅವರ ಜೊತೆಗಿದ್ದಾರೆ ಎಂಬುದೇ ಅವರಿಗೆಲ್ಲ ಒಂದು ಭರವಸೆಯನ್ನು ಕೊಡುವಂಥ ವಿಷಯವಾಗಿತ್ತು. ಅವರಲ್ಲಿ ಜನರು ತಮ್ಮ ಮನಸ್ಸಿನ ಶಾಂತಿ ಕಂಡಿದ್ದುದು ಅವರ ಪರವಾಗಿ ತಂದೆ ಪ್ರಾರ್ಥನೆಗಳನ್ನು ಹೇಳುತ್ತಿದ್ದರು. ಹಲವು ನೀರಿನ ತಂಬಿಗೆಗಳನ್ನು ತಂದಿರುತ್ತಿದ್ದರು. ಅದರಲ್ಲಿ ತನ್ನ ತಂದೆ ಬೆರಳು ತುದಿಗಳನ್ನು ಅದ್ದಿ ಪ್ರಾರ್ಥನೆ ಹೇಳುತ್ತಿದ್ದರು. ಜನರು ಆ ನೀರನ್ನು ಒಯ್ದು ಕಾಯಿಲೆಗೆ ಬಿದ್ದವರಿಗೆ ಕುಡಿಸುತ್ತಿದ್ದರು. ಅವರು ಗುಣಮುಖರಾದ ಮೇಲೆ ಅವರು ಬಂದು ತಮ್ಮ ಮನೆಗೆ ಬಂದು ತಂದೆಯವರ ಕೃತಜ್ಞತೆ ಹೇಳಿ ಹೋಗುತ್ತಿದ್ದರು. ಸಾಮಾನ್ಯ ದೃಶ್ಯವಾಗಿತ್ತು. ಅವರೆಲ್ಲ ನನ್ನ ತಂದೆಯ ಉತ್ತರ ಸಾಮಾನ್ಯವಾಗಿ ಹೇಳುತ್ತಿದ್ದು, ಎಲ್ಲ ಅಲ್ಲಾಹನ ಇಚ್ಛೆ. ಇದನ್ನೆಲ್ಲ ಅವರು ಯಾಕೆ ಮಾಡುತ್ತಿದ್ದರು? ನಮ್ಮ ವ್ಯವಹಾರಗಳ ನಡವಳಿಕೆಯು ತಮ್ಮ ಬಳಿ ಇದಕ್ಕಾಗಿ ಜನರೊಂದಿಗೆ ಮಾತನಾಡುತ್ತಾ ಅವರಿಗಾಗಿ ಪ್ರಾರ್ಥನೆ ಮಾಡುವಂಥ, ಅವರಿಗೆ ಸಾಂತ್ವನ ಹೇಳುವಂಥ ತಾಳ್ಮೆ, ಔದಾರ್ಯವು ಅವರಿಗೆ ಎಲ್ಲಿಂದ ಬರುತ್ತಿತ್ತು? ಅವರೊಬ್ಬ ವಿನೀತನ ದೋಣಿ ಮಾಲೀಕರಾಗಿದ್ದರು. ನಮ್ಮದು ಪ್ರಧಾನ ಭೂಭಾಗಗಳಿಂದ ಬೇರೆಯಾದಂಥ ಸ್ಥಳವಾಗಿದ್ದು ಅಲ್ಲಿ ಜೀವನೋಪಾಯ ಅಷ್ಟೇನು ಸುಲಭವಾಗಿರಲಿಲ್ಲ. ಕುಟುಂಬ ನಿರ್ವಹಣೆಯಲ್ಲಿಯೂ ನನ್ನ ತಂದೆ ಹೇಗೋ ನಿಭಾಯಿಸಿಕೊಂಡು ಹೋಗುತ್ತಿದ್ದರು. ಆದರೂ ಸಾಂತ್ವನ ಬಯಸಿ ತಮ್ಮ ಬಳಿ ಬಂದಂತಹ ಯಾರನ್ನೂ ಅವರು ನಿರಾಸೆಪಡಿಸಿದ್ದನ್ನು ನಾನು ಕಂಡಿರಲಿಲ್ಲ. ಬಂದದ್ದನ್ನು ಕೂರಿಸಿಕೊಂಡು ಸಮಾಧಾನ ಹೇಳಿ ಅವರ ಬದುಕಿನ ಕೆಲಸಗಳನ್ನು ಮಾಡಿಕೊಟ್ಟು ಕಳಿಸುತ್ತಿದ್ದರು. ನನ್ನ ತಂದೆ ತುಂಬ ಧಾರ್ಮಿಕ ಮನೋಭಾವದ ವ್ಯಕ್ತಿಯಾಗಿ ದೇವರ ಜೊತೆ ಅವರಿಗೇನೋ ಸಂಪರ್ಕ ಇತ್ತು ಎಂಬುದು ಸಂದೇಹವಿಲ್ಲ. ಧಾರ್ಮಿಕ ವಿಷಯಗಳಲ್ಲಿ ಅವರೊಬ್ಬ ಪಂಡಿತರಾಗಿದ್ದಾರೆಂದರೆಲ್ಲ ತಪ್ಪಲ್ಲ. ಕುರಾನ್ ಹಾಗೂ ಧರ್ಮಶಾಸ್ತ್ರಗಳಲ್ಲಿ ಅವರಿಗೆ ಉತ್ತಮ ಪಾಂಡಿತ್ಯವಿತ್ತು. ಅದನ್ನು ತಿಳಿದು ಬಯಸುವ ಮಕ್ಕಳಿಗೂ ಅರ್ಥವಾಗುವಂತೆ ವಿವರಿಸಿ ಹೇಳುತ್ತಿದ್ದರು. ಕಷ್ಟಕರವಾದಂಥ ಆಧ್ಯಾತ್ಮದಂಥ ವಿಷಯಗಳನ್ನು ಸಾಮಾನ್ಯ ಜನರಿಗೆ ಅವರು ಸರಳವೂ ನೇರವೂ ಆದಂಥ ತಮಿಳಿನಲ್ಲಿ ತಿಳಿಸಿ ಹೇಳುತ್ತಿದ್ದರು. ಒಮ್ಮೆ ನಾನು ಇವರೆಲ್ಲ ನಿಮ್ಮ ಬಳಿ ಯಾಕೆ ಬರುತ್ತಾರೆ? ನೀವು ಅವರಿಗೆ ಏನು ಸಹಾಯ ಮಾಡುತ್ತೀರಿ ಎಂದು ಕೇಳಿದೆ. ಅವರು ಆಗ ನನಗೆ ಕೊಟ್ಟ ಉತ್ತರ 5-6 ದಶಕಗಳ ನಂತರವೂ ನನ್ನ ನೆನಪಿನಲ್ಲಿ ಹಸಿರಾಗಿದೆ. ಜನರು ಅಸಹಾಯಕರಾಗಿ ಏಕಾಂಗಿಯಾದಾಗ ಸಹಜವಾಗಿ ತಮ್ಮ ಕಷ್ಟಗಳನ್ನು ಹೇಳಿಕೊಳ್ಳಲು ಯಾರಾದರೂ ಬೇಕೆಂದು ಬಯಸುತ್ತಾರೆ. ಬೇರೆಯವರ ಸಹಾಯ ಬಯಸುತ್ತಾರೆ. ಪ್ರತಿಯೊಬ್ಬ ದುಃಖ, ಸಂಕಟ, ಸಮಸ್ಯೆ, ಆಶೋತ್ತರಕ್ಕೂ ಅದರದೇ ಆದಂತಹ ಯಾವುದೋ ಒಂದು ಪರಿಹಾರವಿದ್ದಿರುತ್ತದೆ. ಸಂಕಷ್ಟಗಳಲ್ಲಿರುವ ಜನರು ತನ್ನ ಬಳಿ ಬರುತ್ತಾರೆ. ತಮ್ಮನ್ನು ಬಾಧಿಸುವಂತಹ ಭೂತ ಪ್ರೇತಗಳು ಉಚ್ಚಾಟನೆ ಮಾಡಲು ನನ್ನ ಪ್ರಾರ್ಥನೆಯಿಂದ ಸಾಧ್ಯವೆಂಬಂಥ ನಂಬಿಕೆ ನನ್ನ ಬಳಿ ಬಯಸುತ್ತಾರೆ. ಅಷ್ಟು ಹೇಳಿದ ತನ್ನ ತಂದೆಯವರು ನನಗೆ ಪ್ರಾರ್ಥನೆಯಲ್ಲಿ ಇರುವ ಶಕ್ತಿಯ ಬಗ್ಗೆ ಹೇಳಿದರು. ವಿಜ್ಞಾನದ ಕ್ಷೇತ್ರಗಳಲ್ಲಿ ಅನೇಕ ವರ್ಷಗಳ ಕಾಲ ಕೆಲಸ ಮಾಡಿದಂತಹ ಮೇಲೂ ನನಗೆ ತಂದೆಯವರ ಮಾತು ನನ್ನ ಕಿವಿಯಲ್ಲಿ ಗಂಟೆಯಂತೆ ಬಾರಿಸುತ್ತದೆ. ಯಾವ ಸಮಸ್ಯೆಗೂ ಹೊರಗೆ ಪರಿಹಾರ ಹುಡುಕಬೇಡ ಎಂದು ಅವರು ನನಗೆ ಹೇಳಿದರು. ವಿಧಿಯ ಬಗ್ಗೆ ಭಯವನ್ನು, ಸಿದ್ಧಿಗೆ ಅಡ್ಡಿಯುಂಟು ಮಾಡುವಂತಹ ಶತ್ರುವನ್ನು ಬೇರೆಯಲ್ಲೂ ಹುಡುಕುವುದು ಬೇಡ. ಕಷ್ಟಗಳು ಬಂದಾಗ ನಿನ್ನ ನೋವು ನರಳಿಕೆಗಳ ಕಾರಣ ಎಂದು ಶೋಧಿಸು. 2 ತೊಡರುಗಳು ಯಾವಾಗಲೂ ಆತ್ಮಾವಲೋಕನಕ್ಕೆ ಅವಕಾಶ ಉಂಟು ಮಾಡುತ್ತವೆ. ನನ್ನ ಬದುಕಿನಲ್ಲಿ ಎದುರಾದ ಅನೇಕ ಕಷ್ಟಕರ
ಪರಂಪರೆಗಳನ್ನು ಸಮಸ್ಯೆಗಳನ್ನು ಎದುರಿಸಲು ನನ್ನೊಳಗಿದೆ ಶಕ್ತಿಯನ್ನು ಪಡೆಯುವುದಕ್ಕೆ ನನ್ನ ತಂದೆಯ ಈ ಮಾತು ನನಗೆ ಸಹಾಯ ಮಾಡಿದ್ದವು. ನಾನು ರಾಮೇಶ್ವರಂನ ಜೀವನದಿಂದ ಬಲು ದೂರಕ್ಕೆ ಪ್ರಯಾಣ ಮಾಡಿದೆ. ನನ್ನ ಜೀವನ ಪ್ರಯಾಣವು ನಾನು ಈ ಹಿಂದೆ ನಿರೀಕ್ಷೆಯಂತೆ ಮಾಡುವಂತಹ ಸ್ಥಳಗಳಿಗೂ ನನ್ನನ್ನು ಒತ್ತಾಯಿಸಿ ಜೆಟ್ ಯುದ್ಧ ವಿಮಾನ ಕಾಕ್ಪಿಟ್ಗೂ ರಾಷ್ಟ್ರದ ಅತ್ಯುನ್ನತ ಹುದ್ದೆಯಾದ ರಾಷ್ಟ್ರಪತಿ ಪದಕ್ಕೂ ನಾನು ಹೋದೆ. ಎಲ್ಲೇ ಹೋದರೂ ನಾನು ಕೈ ಹಿಡಿದಿದ್ದು ನಡೆಸಿದ್ದು ನನ್ನ ತಂದೆಯವರ ಈ ಮಾತುಗಳೇ. ನಮ್ಮನ್ನು ಕಾಯುವ ಒಂದು ದೈವಿಕ ಶಕ್ತಿ ಇದೆ. ಅದು ನಮ್ಮನ್ನು ನಮ್ಮ ಕಷ್ಟ, ದುಃಖ, ಸೋಲುಗಳ ಸುಲಲಿತವಾಗಿ ಮೇಲಕ್ಕೆ ಎತ್ತುತ್ತವೆ. ನಾವು ನಮ್ಮ ಮನಸ್ಸನ್ನು ತೆರೆದು ಈ ಶಕ್ತಿಯನ್ನು ಒಳಗಡೆ ಸೇರಿಸಿಕೊಂಡರೆ ಅದು ನಮ್ಮನ್ನು ನಮ್ಮ ನೈಜವಾದ ಗುರಿಗೆ ತಲುಪಿಸುತ್ತದೆ. ನಿಮ್ಮನ್ನು ಹಿಂದಕ್ಕೆ ಎಳೆಯುವಂತಹ ಕಟ್ಟುಗಳಿಂದ ಬಿಡಿಸಿಕೊಂಡು ಆ ದೈವಿಕ ಶಕ್ತಿಯ ಕೈಗೆ ಮನಸ್ಸನ್ನು ಒಪ್ಪಿಸಿದರೆ ನಿಜವಾದಂತಹ ಸುಖ ಹಾಗೂ ನೆಮ್ಮದಿಯ ತಾಣವನ್ನು ತಲುಪುವಿರಿ. ನನ್ನ ಮನಸ್ಸು ಹತಾಶೆಗೊಂಡಾಗ ಅಥವಾ ಕ್ಷೋಭೆಗೊಳ್ಳಗಾದಾಗಲೆಲ್ಲ ನನ್ನ ತಂದೆಯವರು ನನಗೆ ಈ ಮಾತುಗಳನ್ನು ಹೇಳಿದಂತೆ ನಾನು ಕಲ್ಪಿಸಿಕೊಳ್ಳುತ್ತೇನೆ. ನನಗೆ 82 ವರ್ಷ, ಆದರೆ ನನ್ನ ದಿನವೂ ಸಹ ಈಗಲೂ ಮುಂಜಾನೆಯ ನಡಿಗೆಯೊಂದಿಗೆ ಪ್ರಾರಂಭವಾಗುತ್ತದೆ. ಪ್ರತಿ ಮುಂಜಾನೆಯೂ ನಾನು ಉದಯಿಸುವಂಥ ಸೂರ್ಯನನ್ನು, ಸೂರ್ಯೋದಯಕ್ಕೆ ಮೊದಲಿನ ಉಷಕಾಲದ ಆ ಚುಮು ಬೆಳಕಿನ ತಂಪಾದ ಗಾಳಿಯನ್ನು, ಕಿವಿಗೆ ತಂಪೆರೆಯುವಂಥ ಹಕ್ಕಿಗಳ ಚಿಲಿಪಿಲಿಗಳನ್ನು ಆಸ್ವಾದಿಸುತ್ತಲೇ ನನ್ನ ಈ ದಿನ ಸಂಕ್ಷಿಪ್ತವಾದಂತಹ ಘಟ್ಟವು ನಮ್ಮನ್ನು ಎಲ್ಲ ಗಾಢವಾದ ಪ್ರಕೃತಿಯೊಡನೆ ಬಂಧಿಸುವುದೆಂದು ನನಗೆ ತಿಳಿದಿದೆ. ಪ್ರತಿ ಮುಂಜಾನೆ ವಿಶಿಷ್ಟವಾದದ್ದೇ. ಪ್ರತಿ ತತ್ವಗಳು ಒಟ್ಟು ಸೇರುವಂತಹ ವಿಶಿಷ್ಟ ಪ್ರಕ್ರಿಯೆಯೇ ಸದಾ ಸರ್ವದಾ ಹೊಸತಾದುದೇ ಎಂದು ಪ್ರಕೃತಿಯ ನಮಗಾಗಿ ಪ್ರತಿದಿನವೂ ಆಡುವಂತಹ ನಾಟಕ. ಅದನ್ನು ನೋಡಿ ಆಸ್ವಾದಿಸಿ ಆನಂದಿಸಿ ಮನಸ್ಸು ತಲ್ಲಣಿಸಿಕೊಂಡರೆ ನನ್ನ ದಿನವೇ ಶುರುವಾಗುವುದು. ನನ್ನ ದಿನಗಳು ತಂದೆಯವರಂತಹದ್ದಲ್ಲ. ನಾನು ಕೆಲವೊಮ್ಮೆ ಪ್ರತಿದಿನವೂ ಒಂದಲ್ಲ ಒಂದು ನಗರದಲ್ಲಿ ಅಥವಾ ಪಟ್ಟಣದಲ್ಲಿ ಇರುತ್ತೇನೆ. ಆದರೆ ಮುಂಜಾವ ಶಾಂತಿ, ಆ ನೀರವತೆ, ಆ ಮಾರ್ಧವತೆ ಎಲ್ಲೆಡೆಯೂ ಒಂದೇ. ನಾನು ಎಲ್ಲೆಡೆ ಇರಲಿ ಅಲ್ಲೊಂದು ಬಲು ವಯಸ್ಸಾದಂತಹ ಮರವನ್ನು ಹುಡುಕಿಕೊಳ್ಳುತ್ತೇನೆ. ಅದರಲ್ಲಿ ಗೂಡು ಕಟ್ಟಿದ ಹಕ್ಕಿಗಳು ಕಲರವ. ಮುಂಜಾವದ ಗಾಳಿಯಲ್ಲಿ ಆ ಮರದ ರಂಬೆ ಕೊಂಬೆಗಳ ಕೊನೆಗಳಾದ ನನಗೆ ಮದ ಕೊಡುತ್ತವೆ. ಹವಾಮಾನ ಯಾವುದೇ ಇರಲಿ, ಅದು ಬಿಸಿಲು ಬೀಳುವಂಥ ಬೇಸಿಗೆ ಇರಲಿ, ಉಸಿರು ಹೊರಗೆ ಬಿದ್ದೊಡನೆಯೇ ಹಿಮವಾಗಿ ಬರುವಂತಹ ಚಳಿಗಾಲವಿರಲಿ, ಬಿರುಸಿನ ಚಟುವಟಿಕೆಗಳಿಂದ ಬಲು ದೂರವಾದಂಥ ಬೆಳಗಿನ ಈ ಸಂಕ್ಷಿಪ್ತ ಅವಧಿ ಮಾತ್ರ ಅಪ್ರಾಯಮಾನ. ಓ ನನ್ನ ಗೆಳೆಯ ಕಲಾಂ, ನಾನು ನಿನ್ನ ತಂದೆ ತಾಯಿಯಂದರಂತೆ 100ರ ಗಡಿ ದಾಟಿರುವೆ. ಓ ನನ್ನ ಗೆಳೆಯ ಕಲಾಂ, ನಾನು ನಿನ್ನ ತಂದೆ ತಾಯಿಯಂತೆ 100ರ ಗಡಿ ದಾಟಿರುವೆ. ಪ್ರತಿದಿನ ಬೆಳಗ್ಗೆ ನಿನಗೊಂದು ತಾಸು ನಡೆಸಲು ಬರುವೆ. ಪ್ರತಿದಿನ ಬೆಳಗ್ಗೆ ನಿನಗೊಂದು ತಾಸು ನಡೆಯಲು ಬರುವೆ. ಹುಣ್ಣಿಮೆಯ ರಾತ್ರಿಯೂ ನಾನು ನಿನ್ನನ್ನು ಇಲ್ಲಿ ಕಾಣುವೆ. ಹುಣ್ಣಿಮೆಯ ರಾತ್ರಿಯಲ್ಲಿಯೂ ನಾನು ನಿನ್ನನ್ನು ಇಲ್ಲಿ ಕಾಣುವೆ. ನೀನು ನಡೆಯುವೆ, ಮನದಲ್ಲೆಲ್ಲೋ ಆಲೋಚಿಸುತ್ತಿರುವೆ. ನೀನು ನಡೆಯುವೆ, ಮನದಲ್ಲೆಲ್ಲೋ ಆಲೋಚಿಸಿರುವೆ. ಗೆಳೆಯ, ಅದೇನೆಂದನ್ನು ನಾನರಿತೆ, ಅದೇನೆಂದನ್ನು ನಾನರಿತೆ, ನಾನೇನು ಕೊಡಲಿ. ದಿ ಗ್ರೇಟ್ ಟ್ರೀ ಇನ್ ಮೈ ಹೋಮ್, ನನ್ನ ಮನೆಯ ಮಹಾವೃಕ್ಷ. ಈ ಕವನದ ಸಂಕಲನದಿಂದ ಈ ಆಯ್ದುಕೊಳ್ಳಲಾಗಿದೆ. ಕೊನೆಯ ಜೀವನವು ತನ್ನ ಎಲ್ಲೆಲ್ಲಿ ಕೊನೆಗೊಳ್ಳುತ್ತದೆ ಎಂಬುದೆಲ್ಲ ನಾನು ಹೇಳಿದಂತೆ ನನ್ನ ತಂದೆ ಜೈನುಲ್ಲುದ್ದೀನರದೇ ನೆನಪು ನನ್ನ ಚಕ್ಷುವಿನಲ್ಲಿ. ನಾನು ನನ್ನ ತಂದೆ ಸದಾ ನೆನೆಯುತ್ತಿರುವುದೇ ಕಲ್ಪಿಸಿಕೊಳ್ಳಬಲ್ಲೆ. ಅವರು ತುಂಬ ವೃದ್ಧಾಪ್ಯದಲ್ಲಿಯೂ ಪ್ರತಿದಿನವೂ ತಮ್ಮ ತೆಂಗಿನ ತೋಟಕ್ಕೆ ನಡೆದೇ ಹೋಗುತ್ತಿದ್ದರು. ಅವರನ್ನು ನಾನು ಕಲ್ಪಿಸಿಕೊಳ್ಳಬಲ್ಲದಲ್ಲೇ ಮನೆಗೆ ಹೊರಟ ತಾಸಿನಲ್ಲಿ ಅವರು ಆ ತೋಟದ ಇರುತ್ತಿದ್ದರು. ಅದೇ ವೇಳೆ ಆ ತೋಟದ ಕೆಲಸ ಕಾರ್ಯಗಳಲ್ಲಿ ನೋಡಿಕೊಳ್ಳುವಂಥ ನಮ್ಮ ಮೇಸ್ತ್ರಿಗಳು ಅಲ್ಲಿಗೆ ಬರುತ್ತಿರುವುದು. ನಮ್ಮ ತಂದೆಯವರ ತೋಟಗಳನ್ನು ಹೊಕ್ಕಾಗ ಅವರಿಗೂ ಪರಸ್ಪರ ಆತ್ಮೀಯತೆಯ ಯೋಗಕ್ಷೇಮ ವಿಚಾರಿಸಿಕೊಳ್ಳುವುದು. ಬಹುಶಃ ನನ್ನ ತಂದೆ ನಡಿಗೆಯ ಆಯಾಸ ಪರಿಹರಿಸಿಕೊಳ್ಳಲು ಸ್ವಲ್ಪ ಹೊತ್ತು ಕುಳಿತುಕೊಳ್ಳುವರು. ಮೇಸ್ತ್ರಿ ಒಂದು ತೆಂಗಿನ ಮರವನ್ನು ಏರುವರು. ಕಳೆದ ಕಾಯಿಗಳ ಗೊಂಚಲು ಯಾವುದೆಂದು ಅವರು ನನ್ನ ತಂದೆಗೆ ಪರಸ್ಪರ ಮಾತನಾಡಿಕೊಂಡು ಗುರುತಿಸುವರು. ನಂತರ ಮೇಸ್ತ್ರಿ ತಮ್ಮ ಚೂರಿ ತೆಗೆದು ಗೊಂಚಲಿನ ಒಂದೊಂದೇ ಕಾಯಿ ತೊಟ್ಟುಗಳನ್ನು ಕತ್ತರಿಸಿದರು. ಕಾಯಿಗಳು ದಡಲ್ ಎಂಬ ಬೀಳುವು. ಮೇಸ್ತ್ರಿ ಸರಸರನೆ ಮರದಿಂದಿಳಿದು ಬಿದ್ದ ಕಾಯಿಗಳನ್ನೆಲ್ಲ ಒಟ್ಟುಗೂಡಿಸಿ ಒಂದೇ ಗೊಂಚಲಾಗಿ ಕಟ್ಟುವುದು. ಈಗ ಇಬ್ಬರು ಒಂದೆಡೆ ಕುಳಿತು ತೆಂಗಿನ ಮರಗಳ
ಸ್ಥಿತಿಗತಿ ಮಾತನಾಡುವುದು. ಮಳೆ ಬರುವ ಸೂಚನೆ ಇದೆಯೇ, ತೆಂಗಿಗೆ ಹತ್ತುವ ಕ್ರಿಮಿಕೀಟ, ನುಸಿಪೀಡೆ ಈ ಬಗ್ಗೆ ಚರ್ಚಿಸುವವರು. ಆಮೇಲೆ ಜಲಾಲುದ್ದೀನರವರು ತೆಂಗಿನಕಾಯಿಗಳ ಗೊಂಚಲುಗಳನ್ನು ಹೆಗಲಿಗೇರಿಸಿಕೊಂಡು ಮನೆಯತ್ತ ಹೊರಡುವವರು. ತಂದೆಯವರ ಕೆಲವು ತೆಂಗಿನಕಾಯಿಗಳನ್ನು ಅಕ್ಕಪಕ್ಕದವರಿಗೂ ಇತರರಿಗೂ ಕೊಡುವುದು. ಮಿಕ್ಕವು ನಮ್ಮ ಮನೆಯಲ್ಲಿ ಚಟ್ನಿ, ಸಾಂಬಾರು ಇತ್ಯಾದಿ ತಯಾರಿಸಲು ಬಳಕೆಯಾದವು. ನನ್ನ ತಾಯಿ ಬಾಳೆ ಎಲೆಗಳಲ್ಲಿ ಬಡಿಸಿದಂತಹ ಚಟ್ನಿ, ಪಲ್ಯ, ಸಾಂಬಾರುಗಳ ರುಚಿ ಇನ್ನೂ ನನ್ನ ನಾಲಿಗೆಯ ನೆನಪಿನಲ್ಲಿದೆ. ಈ ಚಟ್ನಿ ಅಷ್ಟು ಸಿಹಿ ರುಚಿಯಾಗಿರುವುದಕ್ಕೆ ಅದರಲ್ಲಿ ನನ್ನ ತಾಯಿ ತಂದೆಯವರ ಪ್ರೀತಿ ತುಂಬಿದ್ದು ಕಾರಣ ಎಂದು ಬೇರೆ ಹೇಳಬೇಕೇ? ಈ ಒಂದು ವಿವರವಾದಂತಹ ನನ್ನ ಪಯಣ APJ ಅಬ್ದುಲ್ ಕಲಾಂ ರವರ ಈ ಒಂದು ಹೊತ್ತಿಗೆ ದೀರ್ಘ ಮಾಹಿತಿಗೆ ಕೇಳಿದ್ದಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಈ ಚಾನಲನ್ನು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚು ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಈ ಚಾನಲ್ ಇದು ನನ್ನ ಆತ್ಮತೃಪ್ತಿಗೆ ಮಾಡ್ತಿರೋದು. ದಯಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚು ಶೇರ್ ಮಾಡಿ. ಧನ್ಯವಾದಗಳು. ಇಂತಿ ನಿಮ್ಮ ಪ್ರೀತಿಯ ಪುಟ್ಟರಾಜ್. ಜೈ ಹಿಂದ್, ಜೈ ಕರ್ನಾಟಕ.